ಸೋಮಿ ನಾಮಗ ಮಹಿಮೆ ಉಂಡಾಗ್ಲಿ. ನಂಗೆ தொடர்ந்து உடன்படிக்கை பத்தி நாங்க ನೋಡಿದ್ದಿತ್ತು. ಅದು ನೋಗೆ ಕಡೈಸಿಯಾಗಿ ನಂಗೆ ನೋಡಿದದು ಏನಾತಂದ್ರೆ, சோமிய மாத்தேகிற 50வது சங்கீதத்தோge பலியினாலே என்னோட உடன்படிக்கை செய்தவர்களை என்னிடத்தில் கூட்டுங்கள் என்பார் ಎಂಬ. ಆಗ ದೇವರು ತನ್ನ ಕೋಡ ದಾರ ಬಲಿಯೋಗೆ ಬಲಿಯಿಂದಲೇ ಪழைய ಏರ್ಪಾಟ್ನ ಬಲಿ ಅಲ್ಲ, ಉದಡುಗಳಿನ ಬಲಿಯಾಗಿಯ ಸ್ತೋತ್ರ ಬಲಿಯ ತಂದೆಯಿ ಅಡದೆ. ನಂಗೆ ಈಗ பழைய ஏற்பாட்டு காலின பலிய தாரு ಈಗ ನಂಗೆ ಕೊಡೋದಿಲ್ಲ. ಆ பலியினாலே உடன்படிக்கை பண்ணின என்ன கூட இப்ப என்ன மக்கவா என்னிடத்தில் கூட்டுங்கள் ತಂದೆಯಿ ಸೋಮಿயை ನಮ್ಮ ಏಕಂದ್ಲ ಆ ವಚನದ ಏಟಡ್ದೆ ನಂಗ ದೇವ್ರಿಗೆ ಹೇಗುವ ಆ ಉದಡುಗಳಿನ ಬಲಿ ಅಡದ ನೋಡುವೆ. ಇದನ್ನ நிமித்த தேவரு நான் உன்னை கடிந்து கொள்ளேன், உன் தகன பலிகள் எப்போதும் எனக்கு முன்பாக இருக்கிறதும்பா. நீங்கவும் நானும் ಏಜಾಮಗು ದೇವ್ರನ್ನ ಸ್ತೋತ್ರ ಮಾಡೋಕ್ರ ಇಬ್ಬನಗ ಏಜಾಮಗು ಸೋಮಿ ಕೋಡ ಉರವನ ಇಬ್ಬನಗ ಅದು ದೇವ್ರಿಗೆ ಮುಂದಾಡು ಸುಗಂಧ ಧೂಪವಾಗಿ ಅದು ಒಯ್ನೇ ಅಡದೆ. ಅದು ದೇವ್ರು ನಂಗೆ ಕೋಡ ಮಾಡಿದ ಆ ಉಡன்படிக்கைಯ ಬಂದು ಅದನ್ನ ನಿனைவு ಕೂರ್ರ. ಆಗ ಅತ್ತಮ್ಮ ಕಾಡೋನಗ ಅದು ದಹನ ಬಲಿ ನನಗೆ ಮುಂದಾಡು ಅಟುನೇ ಅಡದೆ ಅತೆಂದೇಗಿ ದೇವ್ರೇನ ಅತ್ತ ಅಡೋನಗ ದೇವ್ರನ್ನ ನ್ಯಾಯ ತೀರ್ಪು ಜನ ಒಪ್ಪನೆಗ ನಿಂಗೂ ನಾನು ತಪ್ಸಿನೋ. ಆಗ அதுக்கு விட ಒಂದು ದೊಡ್ಡ ಪಾದುಗಾಪು ನಂಗೆ ಏನ ಬೇಕು. ಈ ಭೂಮಿಯೋಗಿ ಇಬ್ಬನಿಗೆಟ್ಟವು ನಂಗೆ ಪಾದುಗಾಪಡದೆ ದೇವ್ರನ್ನ ನ್ಯಾಯ ತೀರ್ಪು ಜನ ಬಪ್ಪನೆಯೋ ನಿಂಗವು ನಾನು ಆ ದೇವ್ರನ್ನ ಆ ನ್ಯಾಯ ತೀರ್ಪುಗೂ ನಂಗೆ ತಪ್ಸಿ ಏನು ಮಾಡೋ ಅಂದಿಲ್ಲ. ನಂಗೆ ದೇವ್ರನ್ನ ಮನೆಗ ನಿತ್ಯ ಜೀವನ ಸಿಕ್ಸಿ ನಂಗೆ ಒಪ್ಪದಕ್ಕೂ ಮುಡಿದ್ರ ನಾ ಏರ್ಕನವೇ ನಾ ಹೇಗಿದೆ ನೆಂಚಿನ ಟಿ.ಬಿ. ಜೋಶುವಾ ಅಂದೇಗಿ ಆ ஊழியக்காரನ ಪತಿ ಅಲ್ಲಿ ಮಾತು ಹೇಗೋನಗ ತಾ ಒಂದು ಜೋಲಿ ಹೇಗಿದ ಏನಂದಲ ಎಲ್ಲಾ ಜಾಮದೋಗ್ಯೂ ನಾ ಏನು ಮಣ್ಣೆ ದೇವ್ರನ್ನ ಸ್ತೋತ್ರ ಮಾಡೇ ಇದ್ದನೆ. ಎನ್ನ ಮನ್ಸಿಗೆ ಹೋಗ ನಾ ಹಮ್ಮಿಂಗ್ ಮ್ಯೂಸಿಕ್ ಹಾಕಿನೇ ಇದ್ದಾನೆ, ದೇವ್ರನ್ನ ಆರಾಧನೆ ಮಾಡೇ ಇದ್ದಾನೆ. ಆತಂದ ಹೇಗೋನಗ ತಾ ಹೇಗಿನ ನಾ ಎತ್ತುವ ಒಂದೊಂದು ಅಜ್ಜಿಯು ನಾ ನಡೆದು ಇಬ್ಬನೆಲ್ಲ ಏನು ಮಣ್ಣೆ ಅಂದಲೆ ದ ನೇಮ್ ಆಫ್ ಜೀಸಸ್ ಇನ್ ದ ಬ್ಲಡ್ ಆಫ್ ಜೀಸಸ್ ಇನ್ ದ ನೇಮ್ ಆಫ್ ಜೀಸಸ್ ಇನ್ ದ ಬ್ಲಡ್ ಆಫ್ ಜೀಸಸ್ ಅಂದೇಗಿ ಆ ಒಂದೊಂದು ಸ್ಟೆಪ್ಪಿಗೂ ಏನು ಮಣ್ಣಾತಂದಲ ಅದನ್ನ ಏಂಡೇ ಇದ್ದಾನಂಬ. ಆಗ ಒಂದೊಂದು ನಡೆದು ನಿಬ್ಬನಿಗ ವಾಕಿಂಗ್ ಮಾಡೋನಗ ಬಂದು ತನ್ನ ಮನಸ್ಸಿಗೆ ಹೋಗಿ ಬಂದು ಅದನ್ನ ಏಂಡೇ ಇದ್ದಾನಂಬ. ಯೇಸುವಿನ ನಾಮಂ ಯೇಸುವಿನ ರಥಂ ಯೇಸುವಿನ ರಥಂ ಯೇಸುವಿನ ನಾಮಂ ಎಂದೇಗಿ. ಆಗ ಏಕಾತಂದಲ ಅದು ನೋಡಿದ್ವಿ. ಅದು ದೇವ್ರನ್ನ கூட நாங்கள் புதிய ஏற்பாட்டு காலதோக அவர் நம்முடைய ரத்தத்தினால் ஆகிய தமது ரத்தத்தினால் ஆகிய புதிய உடன்படிக்கை தேகிறார். ಇಂದು ದೇವರು ನಂಗೆ ಕೂಡ ಬಂದು ಬ್ಲಡ್ ಕವನೆಂಟ್ ಮಾಡಿದ್ದಾರೆ. ಏನಂದ್ರೆ ತನ್ನ ಸ್ವಂತ ರಕ್ತವ ನಂಗಾಗಿ ದೇವರು ಸಿಂದಿದದ ಮೂಲವಾಗಿ ಸೂಸಿದದ ಮೂಲವಾಗಿ ರಕ್ತನೋಗ ದೇವರು ನಂಗೆ ಕೂಡ ಉಡன்பಡಿಕೆ ಮಾಡಿದ್ದಾರೆ. ಆಗ ನಂಗೆ ತನ್ನ ಪುತ್ರ ಸ್ವೀಕಾರ ಆ ಉರಿಮೆಯ ತಂದು ನಂಗೆ ತನ್ನ ಮಕ್ಕ ಮಾಡಿದ್ದಾರೆ. ಆಗ ನಂಗೆ ಅದನ್ನ அறிக்கிட்டுனே இவனுக்கு ஏனாராத்தந்தல சோமிய மாத்தேதிங்க உன் தகன பலிகள் எப்போதும் எனக்கு முன்பாக இருக்கிறது ತಂದಿಂಗೆ. ಆಗ ಆ ಬಲಿ ಮುಂದಾಡು ಓಪನೆಗ ನಂಗೆ ಪಾದುಗಾಪು ಕಡದು ಬಂದ್ರ ಅಲ್ಲಿ ಹೋಗ ದೇವ್ರು ನಂಗವ ಏನು ಮಾಡೋದಿಲ್ಲ ತಂದಲ ದೇವ್ರು ನಂಗವ ಅಳಿಚೋದಿಲ್ಲ. ದುನ್ಮಾರ್ಕರ್ನ ಲಿಸ್ಟ್ ಕೂಡ ನಂಗವು ಅಳಿದು ಒಪ್ಪದುಗ ದೇವರು ಬಿಡಾರ. அது மாத்திரம் அல்ல, அதே 50வது சங்கீத நோக்கி ஏகிற துன்மார்க்கன் பத்திಯಲ್ಲಿ ಹೇಗಿರ ಏನಂದ ಹೇಗಿರ ಅಂದ್ರೆ ದುನ್ಮಾರ್ಕருக்கு ಸೋಮಿ ಹೇಗಿನ ನೀ ದುನ್ಮಾರ್ಕನ ಇದ್ದಿಟ್ಟು என்ன உடன்படிக்கையா நின்ன பேயோகி ஏகோதுக்கு நினக்கு ஏன நியாயம் உண்டு, உனக்கு என்ன நியாயம் உண்டு என்று கர்த்தர் சொல்லுகிறார். ಆಗ ಎಡಿಯೋಗ ಸೋಮಿ ಹೇಗಿನ ನೀಯೇ ಒಂದು ದುನ್ಮಾರ್ಕನ್, ನೀ ಬಂದು ದೇವ್ರನ್ನ ನೀತಿಯೋಗ ನಡುವುದಿಲ್ಲ. ಆಲೆ ನೀ ದೇವ್ರನ್ನ ವಸನವ ಹೇಗೋದುಗ ನಿನಗೆ ಏನ ನ್ಯಾಯ ಅಡದೆ, ನೀ ದೇವ್ರನ್ನ ನೋಡಿ ಸ್ತೋತ್ರ ಮಾಡೋದುಗ உனக்கு என்ன நியாயம் உண்டு ತಂದೇಗಿ ಸೋಮಿ ಕೇತನ. ಆಗ ನೋಡ್ವಿ ಎಲ್ಲ ಅರಕ ಮಾಡುವೋಕೆ ಎಲ್ಲಾ ನರಕಿಯೂ ದೇವ್ರು ಕಂಡಿಪಾ ಒಪ್ಪಿ ಎತ್ತೋದಿಲ್ಲ. ಏಕಾತಂದ್ಲೆ ಆ ಅರಕ ಮಾಡುವಮ್ಮ ದುನ್ಮಾರ್ಕನ ಇದ್ದಲೆ ಸೋಮಿ ಅಮ್ಮನ ನೋಡಿ ಕೇತನ ನೀ ದುನ್ಮಾರ್ಕನ ಇದ್ದಿಟ್ಟು ಎನ್ನ ವಸನವ ನೀ ಎತ್ತ ನಿನ್ನ ಬೇದಾರಿ ಹೇಗಿರೆ, ಎನ್ನ ಮಾತ ನೀ ಎತ್ತ ಮಾಡಿ ನೀ ಹೇಗಿರೆ ಅದನ್ನ ಹೇಗೋದು ನಿನ್ನ ಏನ ನ್ಯಾಯ ಅಡದೆ ஆத்தேந்தேகி தேவர் கேத்தனா. இந்த சில பேர் கேட்டாரல்ல, ಈಗ நிறைய பேர் எங்க சரிய ಬಂದ್ಬಿಟ್ಟು ಅವಕ್ಕೆ ಚರ್ಚುಗೋಣಿಯೋ ಬೈಬಲ್ ಎತ್ತಿನಿಯೋ ಅರಕಮಣ್ಣಿಯೋ ದೇಗಿ ಇರ್ತವ. ಅವಕ್ಕೆ ಕೇಕ ಈಗ அடுத்தೊಕ್ರ ಸುತ್ತ ಮೇಲೆ ಇಸುಗಾಸೆ ಅವ್ ಕೇಕಿತ್ತ ಒಲ್ಲದೊಕ್ರ ಇದ್ದಾರೆ. ಅವಕ್ಕೆ ಚರ್ಚು ಬಪ್ಪದ್ಗೆ ಅವಕ್ಕೆ ಏನು ನ್ಯಾಯ ಅಡದೆ, ಅವಕ್ಕೆ ಬೈಬಲ್ ಓದೋದ್ಗೆ ಅವಕ್ಕೆ ಏನು ನ್ಯಾಯ ಅಡದೆ ಎಂದು ಒಳಗ ಮಕ್ಕ ನಂಗವ್ ನೋಡಿ ಕೇತಾರ. ಅದೇ ಮಕ್ಕ ಸೋಮಿ ತನ್ನ ಮಕ್ಕವ್ ನೋಡಿ ಕೇತನ ಏನಂದ್ಲೆ ಆ ಬಂದು ಈ ಎಡಿಯೋಗೆ துன்மார்க்கன் அத்தெந்த உடனே அவன் டோட்டலா பாப்பியுமதல்ல. என் வார்த்தைகளை சொல்ல அவனுக்கு என்ன நியாயம் ஒண்ணுந்துல. ಆಗ ಅಮ್ಮ ಏರ್ಕನವೇ ಬೈಬಲ್ ಓದಮ್ಮ, ಅಮ್ಮ ನ್ಯಾಯ ಪ್ರಮಾಣ ವರದಮ್ಮ, ಅಮ್ಮ ದೇವ್ರನ್ನ ಮಾತಿನಾಗಿ ಇದ್ದಮ್ಮ. ಆಗ ಸೋಮಿಯ ಆ ವಸನದೋಗ ಬಪ್ಪ ಆ ಸಿಚ್ಚೆ ಎಲ್ಲವೇ ದಾರವ ನೋಡಿತೆ ಹೇಗಿರಾತಂದಲ ದೇವ್ರ ದಾರವ ನೋಡದನ ದುನ್ಮಾರ್ಕನಂದ ಹೇಗಿ ಏನಗೆ ಏನಾತಂದಲ ಅಲ್ಲಿ ಹೋಗಿ ಸೋಮಿಯನ ಅರ್ದೆ ದೇವ್ರನ್ನ ಕಾರ್ಯ ಎಲ್ಲವ ನ್ಯಾಯ ಪ್ರಮಾಣ ಎಲ್ಲವ ನಾ ಕರಚಿ ಕುಡಿಚಿದೆ ಅಂದ್ ಏಟು ನೀ ವಸನವ ಹೇಗಿಲಿಯೋ ನೀ ಒಂದು ದುನ್ಮಾರ್ಕನ ಇದ್ದೆ.
ಆಗ ಇತ ಒಂದು ದುನ್ಮಾರ್ಕನ್ನ ಬೇದಾರಿ ಎನ್ನ ವಾರ್ತೆಯ ಹೇಗೋದುಗ ನಿನಗೆ ಏನ ನ್ಯಾಯ ಆಡದೆ ತಂದೇಗಿ சுவாமி கேத்தனா ஏக்காத்தந்துல நாங்க அதாவது தாவீதுன சூழ்நிலை எத்தி நாங்க ನೋಡಿಲ್ಲ ದಾವಿದ ರಾಜಗ ಅಪ್ಪರ ಇಕ್ಕಟ್ಟಾದ ಒಂದು ಸೂழ்நிலை ಬಂದ. ಆಗ ಆ ಸೂழ்நிலைಯೋಗ ಅವನೇ ಪಾಪ ಮನೆಯ ಬಿಟ್ಟು ತುಂಡಕಾಣ ತುಣಿಯಕಾಣ ಅಂದು ಓಡಿ ನಿಂತಾನೆ. ಅವನ ಕಾಲಿಗೆ ಮೆಟ್ಟು ಕೂಡ ಇಕ್ಕೋದು ಜಾಮ ಇಲ್ಲದೆ ಅಮ್ಮ ಬಂದು ಬೆಟ್ಟ ತಿಂದಿದ್ದಾನೆ. ಆ ಟೈಮ್ನಾಗ ನೋಡಿಟ್ಟು ಆ ಕಡೆ ಪಕ್ಕನ ಹೋಗಿದ್ದು ಸೀಮೆ ಎಂಬ ಮನುಷ್ಯ ಏನು ಮಣ್ಣ ಅಂದಲೆ ದಾವಿದ ರಾಜನ ದೂಷಣ ಮಣ್ಣ ಅಮ್ಮನ ಅವಮಾನ ಪಡಿಸಿನ ಸಿಗ್ಗುಪಾಡಿನ ಅತ್ತ ಮಾಡಿಟ್ಟು ಮಣ್ಣೆಲ್ಲ வெத்திட்டு ಏನು ಮಣ್ಣ ಅಂದಲೆ ಬಂದು ரத்த பிரியனே சூதுள்ள மனுஷனே நீ ತೊಲೈಂದು ಪೋಂದೇಗಿ ಕಲ್ಲವು ಮಣ್ಣವು ತೂಕಿ ಬೀರಿನ. ಆಗ ನೋಡಿವಿ ಅದನ್ನ ಹೇಗೋನಗ ಅಮ್ಮ ಇನ್ನೊಂದು ಕಾರ್ಯವೈನ ಏನಂದ್ರೆ ದೇವ್ರು ನೋಡು ನೀದಿಯ ಸರಿ ಕಟ್ಟುವ ದೇವ್ರು ನಿನ್ನ ವಿಷಯದಾಗ ಕರೆಕ್ಟ ಸ್ವಾಮಿ ನೀದಿಯ ಸರಿ ಕಟ್ಟಿಟ್ಟ ನೋಡಿದ್ಯಾ. ಸೌಲ್ನ ಮನೆಯೋಕ ಕೂಡ ಬಂದ ರಥ ಪಳಿಯ ದೇವ್ರು ನಿನ್ನ ಕೈನ ತೀರ್ಚಿನ. ಈಗ ನೋಡು ನೀ ಬಂದು ದೇವ್ರನ್ನ ಕೂಡ ಪನಿಷ್ಮೆಂಟ ಈಸಿಂದಿದ್ದೆಂದು ಅಲ್ಲ ನಂಗೆ ದೇವರು ನೀದಿಯ ಸರಿ ಕಟ್ಟುವಮನ ಅಂದಲೆ ನಿಜವಾಗಿ ನೀದಿಯ ಸರಿ ಕಟ್ಟುವ ದೇವ್ರತ ಆಲೆ ಸೀಮೆಯಿ ಬೇದಾರಿ ಆ ವಾರ್ತೆ ಹೇಗೋದುಗ ಅಮ್ಮಗ ನ್ಯಾಯ ಇಲ್ಲ. ಅಮ್ಮಗ ಬಂದು ಅಮ್ಮನ ಸೈಡ್ನಾಗ ನ್ಯಾಯ ಇಲ್ಲ. ಅಮ್ಮ ಒಂದು ದುನ್ಮಾರ್ಕನ್. ಆಗ ಅಮ್ಮ ದುನ್ಮಾರ್ಕನ ಇದ್ಬಿಟ್ಟು ಏನು ಮಣ್ಣ ಅಂತಂದಲೆ ಅಮ್ಮ ದೂಷಣ ಮಣ್ಣ ದೇವ್ರನ್ನ ವಾರ್ತೆ ಅಮ್ಮನ ಬೇದಾರಿ ಸೋಮಿ ಪತಿತೆ ಈಗಿನ ಅಮ್ಮ ಬಂದು ಒಂದು ಪಕ್ಕನೋಗಿ ಇಮ್ಮನ ನಾಸಾಯಿಂದ ಹೋಗುತ್ತೆ ಹೇಗಿಲಿಯೂ ಇನ್ನೊಂದು ಪಕ್ಕನೋಗೆ ಸೋಮಿ ನೋಡು ನಿನಗೆ ಇತ್ತ ಮಾಡಿಟ್ಟ ಸೋಮಿ ನೋಡು ನಿನಗ ಇತ್ತ ಮಾಡಿಟ್ಟ ಅಂದ ಹೇಗೆ ಏನು ಮಣ್ಣ ಅಂದಲೆ ದಾವಿದನ ಅಪ್ಪರ ಉರ್ಚು ಮಣ್ಣ. ಆಗ ಆ ಐಡಿಯೋಗ ದೇವ್ರು ಇದ್ದಲ್ಲ ಕಂಡಿಪಾ ಸೀಮೆ ನೋಡಿ ಏ ದುನ್ಮಾರ್ಕನೇ ಎನ್ನ ಮಾತ ನಿನ್ನ ಬೇದಾರಿ ಹೇಗುದು ನಿನಗೇನು ಅಧಿಕಾರ ಆಡದೆ ಅತ್ಯಂತ ಸ್ವಾಮಿ ಕೇತನ. ಆಗಿಂದು ಧಾರಾಬೇಕಲ್ಲಿಯೂ ಬೈಬಲ್ ಮಾತ ಹೇಗಾಕು ಧಾರಾಬೇಕಲ್ಲಿ ಪ್ರಸಂಗ ಮಾಡಾಕೊಂಬುದು ಕೆಡೆಯಾರ ದೇವ್ರನ್ನ ವಾರ್ತೆ ಅಪ್ಪರ ಬಂದು ಅದು ಕರುಕುಳ್ಳ ಪಟ್ಟಯವಾಡದೆ ಅದು ಇರುಪುರமும் ಕರುಕುಳ್ಳ ಪಟ್ಟಯ ಮುಂದೆಗಿರ ಎರಡು ಪಕ್ಕವೂ ಶಾರ್ಪ್ ಆಡದೆ. ಏಕಂದ್ರೆ ಆ ಎರಡು ಪಕ್ಕ ಶಾರ್ಪು ನಂಗೆ ಯೂಸ್ ಮಾಡುವ ಕತ್ತಿ ಎಲ್ಲ ಒಂದು ಪಕ್ಕದ ಶಾರ್ಪು ಒಂದು ಪಕ್ಕದ ಬೆಟ್ರ ಅಲ್ಲ ದೇವ್ರನ್ನ ವಾರ್ತೆ ಎರಡು ಪಕ್ಕ ಬೆಟ್ರ ಅತ್ತಂದ್ರೆ ಅರ್ಥ ಏನ ಆ ದೇವ್ರನ್ನ ವಾರ್ತೆ ಒಂದು ಆಸಾರಿ ನಿಡ್ತು ಹೇಗಿನ ಅಂದಲಾಗ ಅಮ್ಮ ಬಂದು ಅಮ್ಮ ಕತ್ತಿ ಎತ್ತಿ ಬೆಟ್ಟವನಗ ಅದು ಅಮಣವೂ ತಾಕಿರ ಮತ್ತೊಕ್ಕರಿಗೂ ತಾಕಿರ ಎರಡು ಪಕ್ಕವು. ಈಗ ನಾಯಿಂದ ನಿಂಗ ದೇವ್ರನ್ನ ವಾರ್ತೆ ಹೇಗಿನ ಅಂದಲೆ ಆ ವಾರ್ತೆ ಫಸ್ಟ್ ಎನಗೋಸು ಉಗ್ರ ಆಗ ಉನ್ನಾತ್ಮಾவையும் பட்டயம் முருவி போகும் ಮತ್ತೆ ನಿಂಗೆ ಆ ವಾರ್ತೆ ಎನಗೂ ಬಂದ್ರ ಅದೇ ಟೈಮ್ನಾಗೆ ಆ ಪಟ್ಟಯ ಬಂದು ಅರ್ಥಕ್ಕೂ ಅದು ಓರ. ಆಗ ಸೋಮಿಯ ವಾರ್ತೆ ಎಂಬುದು ಅಪ್ಪರ ಶಾರ್ಪ್ ಆದದು ನಿಂಗೂ ನಾನು ಅಪ್ಪರ ಜ್ಞಾನವಾಯ್ಬೋದು. ಇಷ್ಟಟ್ಟಂಗ ಸೋಮಿಯ ವಾರ್ತೆ ಏನು ಮಾಡ್ದು ಮುಡಿಯ ನಂಗೆ ಬಂದು ಇಷ್ಟಾಗ ನಂಗೆ ಪ್ರಸಂಗ ಮಾಡಿದಾಗ ನಂಗೆ ಮುಡಿಯ ಆಗತ್ತಾ ದುನ್ಮಾರ್ಕರ್ ನೋಡಿ ಎನ್ನ ಉಡನ್ಪಡಿಕೆಯ ದೇವ್ರನ್ನ ವಾರ್ತೆ ಎಂಬುತ್ತ ದೇವ್ರನ್ನ ಉಡನ್ಪಡಿಕೆ ಅದನ್ನ ನಿನ್ನ ಬೇದಾರಿ ಹೇಗುದುಗ ನಿನಗೇನ ನ್ಯಾಯ ಆಡದೆ ತಂದೇಗಿ ಸ್ವಾಮಿ ಕೇತನ. ಆಗ ಅದು ಮಾತ್ರ ಅಲ್ಲ 103 ಸಂಗೀತದಾಗ ಅದರೆಟ್ಟ ಮಾತನಾಗ ಏನಂದು ಇಟ್ಟಿರ್ದೆ ಅಂದ್ರೆ ದೇವ್ರನ್ನ ಕಿರುಬೆ ಸೋಮಿ ಕಿರುಬಿಯು ಎಲ್ಲಾಗೂ ಅಡದೆಂದು ನಾ ಹೇಗೋದಿಲ್ಲ. ಏಕಾತಂದ್ರೆ ದಾವಿದು ತನ್ನ ಸಂಗೀತನೋಗೆ ತನ್ನ அனுபவத்தோகுத்த ஏகினா ஏனாந்து ஈகினா அதுல கர்த்தருடைய கிருபை அவருடைய உடன்படிக்கையை கை கொண்டு அவருடைய கட்டளைகளின்படி செய்ய நினைக்கிறவர்கள் மேலேயே உள்ளதும்பா. ಆಗ ದಾರ ಬಂದು ದೇವ್ರೆ ನಿನ್ನ ಕೂಡ ನಾ ಉಡன்பಡಿಕೆ ಮಾಡಿದೆ ಅದನ್ನ ಕட்டாಯ ನಾ ಫಾಲೋ ಮಾಡೋದು ನಿನ್ನ ವಾರ್ತೆಗೆ ನಾ ಕೀழ்ಪಡಿஞ்சு ನಡುವುದು ನಿನಗೆ ನಾ ಉண்மையா ಬದುಕೋದು ಹೇಗೆ ಏಮಲ್ಲ ನೆಂಚಿನವೋ ನಾ ಅದನ್ನ ಮಾಡೋದು ನೆಂಚಿಟ್ಟು ಒಂದು ವೇಳೆ ನಂಗಿಂದ ಪೂರ್ಣವಾಗಿ ಅದನ್ನ ಕಡೆ ಇಡ್ಪದು முடியாதಲ್ಲಿಯೂ ಕೂಡ ಪರವಾಗಿಲ್ಲ. ಅಲ್ಲ ದೇವ್ರೆ ನಾನು ನಿನ್ನ ಕಟ್ಲೆಗೆ கீழ்ப்படிஞ்சோதோ நான் ನಿನಗೆ ಅಂಚಿ நடுவதும்பா ಆ ಮನಸ್ಸು ದಾರಗಡದಿಯೋ செய்கிறவர்கள் மேலே தந்தைக்கு ಅಲ್ಲಿ பைபிள் பரிவில ಅಲ್ಲಿ திட்ட தெளிவாய் பரதடுறேன். கர்த்தருடைய கிருபை அவருடைய உடன்படிக்கையை கை கொண்டு அவருடைய கட்டளைகளின்படி செய்ய நினைக்கிறவர்கள் மேலேயேந்தது ಈ ವಸನ ಒಂದು ನಂಗೆ ಅಪ್ಪರ ಉತ್ಸಾಹಪಡ್ತೀರಾ. ಏಕಂದ್ರೆ நிறைய ಟೈಮ್ನಾಗ ನಂಗೆ நிறைய ವಿಷಯ ಟ್ರೈ ಮಾಡಿ ನಂಗೆ ಸೋತದನೋ ಅಲ್ಲ ನೀ ಟ್ರೈ ಮಾಡ್ರ ನೋಡು ಅದನ್ನತ್ತ ದೇವರ ಅಪ್ಪರ ವಿರುಂಬಿನ ಅಥೋಕ್ರ ಮೇಲತ್ತ ದೇವ್ರನ್ನ ಕಿರುಬಾಡದೆ ತಂದೇಗಿರ ನಂಗೆ ಅರಕ ಮಾಡುವ ಸ್ವಾಮಿ ಈಗ ಒಳ್ಳೆ ದೇವ್ರೆ ಈ ಜಾಮಗಾಯಿ நன்றி ஏனியோ இந்த மாத்த கேத்தங்க சுவாமி ದೇವ್ರೆ எங்க துன்மார்க்கரா ಇದ್ದಿಟ್ಟು ನಿನ್ನ ಮಾತ ಹಿಂಗೆ ಹೇಗೋದು ಹಿಂಗ ತಗುದಿ ಇಲ್ಲ ನ್ಯಾಯ ಇಲ್ಲ ನಿನ್ನ ಮಾತು ಹೇಗಿರ இந்த எசுகோ துன்மார்க்கர் ಅವಕರ ಬದುಕು ದುನ್ಮಾರ್ಕತನವ ಆಡದೆ ಅಲ್ಲ ಅವಕ್ಕೆ ಅಡತೊಕ್ಕ ಪ್ರಸಂಗ ಮಾಡಿಯಾರ ಅವಕ್ಕೆ ದೇವ್ರನ್ನ ರಾಜೀವ ಪತಿ ಸೋಮಿಯ ಪತಿ ಮತ್ತೊಕ್ಕ ಹೇಗೆ ಕೊಟ್ಟಾರ ದೇವ್ರನ್ನ ಕಾರ್ಯಾಂದ ಹೇಗಿ ಅವಕ್ಕೆ ಪ್ರಸಂಗ ಮಾಡಿಯಾರ ಅಲ್ಲ ಸ್ವಾಮಿ ನೀ ಅತ್ತವಕ್ಕರ ನೋಡಿ ನೀ ಕೇತರೆ நீ துன்மார்க்கனா இத்துட்டோ என்ன மாத்த ஏகுதுக உன் வாயினால் சொல்ல உனக்கு என்ன நியாயம் உண்டு ದೇವ್ರೆ ಅತ್ತಮಾಕೆ ಎಂಗವ ನೋಡಿ ನೀ ಕೇಳಿಕೆ ಪೆಡಿಯೋಗೆ ಎಂಗ ಇರಕೂಡದು ಸ್ವಾಮಿ ಎಂಗ ದುನ್ಮಾರ್ಕರಾಗಿ ಇರಕೂಡದು ನಿನಗೆ ಮುಂದಾಡು ಎಂಗ ನೀತಿ ಉಳ್ಳವಕರಾಗಿ ಬದುಕೋದು ಸ್ವಾಮಿ ನಿನ್ನ ಕಿರುಬೆ
தேவன உடன்படிக்கையை கை கொண்டு அவருடைய கட்டளைகளின்படி செய்ய நினைக்கிறவர்கள் மேலேயே உள்ளதுನ್ನ ಮಾತೇಗಿರ ದಾರೆಲ್ಲ ಉண்மையா ಸ್ವಾಮಿ ನಿನಗೆ ಅಂಜಿ ನಡುವುದೊಂದು ಹೇಗಿ ತೀರ್ಮಾನ ಎತ್ತಿಯಾರವೋ ಸ್ವಾಮಿ ಅತ್ತಮಾಕ ಆ ತೀರ್ಮಾನ ಎತ್ತೋಕ್ರು ಸಾರೆ ನಿನ್ನ ಕಿರುಬೆ ಎಂದೆಂದು ಅಡದೆ ದೇವ್ರೆ ಇಂದು ಈ ಸದ್ದ ಎಲ್ಲಾನು ಬದುಕುದಾಗ ಒಂದು ಮಾತ್ರವೆತ್ತಿ ಬರಲಿ ಏ ಸ್ವಾಮಿ ಹೆಸರು ನಾವು ಕೇತನ್ ದೇವ್ರೆ ಆಮೇನ್ ಆಮೇನ್.